ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಈ ಮಿನಿ ಬ್ಲಾಗಲ್ಲಿ ನಾನೇ ನನ್ನ ಕೈಯಾರ ಪ್ರಪ್ರಥಮ ಬಾರಿಗೆ, ನನ್ನ ಜೀವನದಲ್ಲೇ ಪ್ರಪ್ರಥಮ ಬಾರಿಗೆ ಮೊದಲ ಸಲ ನಾನು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಲ್ವಾ? ಸೊ ಬನ್ನಿ, ಇವತ್ತು ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ನಾನು ತಿಳ್ಕೊತೀನಿ. ಇವತ್ತು ನಾನು ಕೂಡ ನನ್ನ ಕೈಯಾರೆ ಚಿಕನ್ ಕಬಾಬ್ ಮಾಡ್ತೀನಿ. ಓಕೆ, ಬನ್ನಿ. ಇವತ್ತು ನಾನು ಮೊದಲು ನೀರೆಲ್ಲ ಚೆಲ್ಕೊಳ್ಳುತ್ತೆ ನೀಟಾಗಿ. ಇವತ್ತು ನನ್ನ ಕೈಯಾರೆ ನಾನು ಚಿಕನ್ ಮಾಡ್ತೀನಿ ನಿಮಗೋಸ್ಕರ, ಎಲ್ಲ ನಿಮಗೋಸ್ಕರ. ಕೋಳಿ ಕಚ್ಚಿಬಿಟ್ಟು ಕೋಳಿ ಕುಕ್ಕಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೇ ತಗೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಏನು ಹಾಕಿರೋದು? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿರೋದು. ಎಷ್ಟು ಸ್ಪೂನ್ ಹಾಕಬೇಕು? ಪೂರ್ತಿ ಇಷ್ಟು ಪೂರ್ತಿ ಹಾಕಬೇಕು. ಎಷ್ಟಾಗಿತ್ತು ಅದಕ್ಕೆ ಅಂದಾಜು? ಸ್ವಲ್ಪ ಸೊ ಎಷ್ಟು? ಇದು ಹೋಮ್ ಮೇಡು, ನಮ್ಮ ಅಕ್ಕ ಮಾಡಿರೋದು ಕಬಾಬ್ ಪೌಡರು. ಇದು ಈ ಪೌಡರ್ಗೆ ಇನ್ನೇನು ಆ್ಯಡ್ ಮಾಡೋ ಅಷ್ಟಿಲ್ಲ. ಚಿಲ್ಲಿ ಪೌಡರ್ ಬಿಟ್ಟರೆ ನಮ್ಮ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನು ಯಾವ ಪೌಡ್ರೂ ಆ್ಯಡ್ ಮಾಡೋ ಹಾಗಿಲ್ಲ. ಸೊ ಇದು ಮಾಡಿರೋದು ನಮ್ಮ ಅಕ್ಕ. ಸೊ ಇದು ಈ ಪೌಡ್ರನ್ನ ಹಾಕೋಣ. ಎಷ್ಟು ಮುಂದೆ ಅಷ್ಟೇ ಸಾಕು. ಸೊ ಇರೋವರೆಗೂ ಮಾಡ್ತಿರ್ಬಿಡೋಣ. ಹಾಕಬೇಕು. ಆಮೇಲೆ ಚಿಲ್ಲಿ ಪೌಡರ್ ಒಂದು 4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಇದು ನಮ್ಮಮ್ಮನೇ ಮಾಡಿರೋ ಅಚ್ಚ ಖಾರದ ಪುಡಿ. 3 ಹಾಕ್ತಾರಲ್ಲ, ಇನ್ನೊಂದು ಸ್ವಲ್ಪ ಸೊ ಸ್ವಲ್ಪ ಇನ್ನೊಂದು 2 ಚೂರಿ ಇಲ್ಲ ಬೇಡ ಸಾಕು. ಸೊ ಸ್ವಲ್ಪ ನಿಂಬೆಹಣ್ಣು, 1 ನಿಂಬೆಹಣ್ಣನ್ನು 2 ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ 1 ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಇದಾದ್ಮೇಲೆ 1 ಮೊಟ್ಟೆ ಹೊಡೆದು ಹಾಕುವ. 1 ಮೊಟ್ಟೆ ಹೊಡೆದು, ಇನ್ನೊಂದು 2 ಮೊಟ್ಟೆ. 3 kg ಚಿಕನ್ ಕಬಾಬ್ಗೆ 2 ಚೆನ್ನಾಗಿ ಕಡಲೆಬೇಳೆ ಚೆನ್ನಾಗಿ ಕಲಸೋಣ. ಎಲ್ಲ ಸೇರಿ ಕಲಸಿ ಮೊದಲ ಟೈಮು ಒಂದು ಕೋಳಿ ಎಷ್ಟು ಬೈಕೊಂಡಿರುತ್ತೋ ಏನೋ ಗೊತ್ತಿಲ್ಲ. ಹೀಗೆ ಮುಚ್ಚಿ ಇಟ್ಬಿಟ್ರೆ ಆಮೇಲೆ 2 hours ಆದಮೇಲೆ ಡೀಪ್ ಫ್ರೈ ಮಾಡೋಣ. 2 hours ಬಿಟ್ಟು. ಓಕೆ, ನೋಡಪ್ಪ ಈ ತಾಟೆ ಬಾಯಿ ಮುಚ್ಚು. ನಾನು ಮುದ್ದೆ ಬೆರೆಸ್ಕೊಂಡು ಈ ಕಡೆಗೆ ಬಂದ್ಬಿಟ್ಟು ನೀವೇನಾರ ಮಾಡ್ಕೊಂಡಿದ್ದೀವಿ. ಇದು ಚಿಕನ್ ಪೀಸೇನೆ. ಯಾರಿಗಾರ ಕಟ್ಕೊಂಡು ಅಂತಾರೆ. ಮತ್ತೆ ಎಷ್ಟು ದಿನ ಬೇಕಂತ ಫೋಟೋ ಕೊಡಕ್ಕೆ? ನಿಮಗೋಸ್ಕರ ರೆಡಿಯಾಗಿದೆ ಕಬಾಬ್.